ಎಷ್ಟೆಷ್ಟು ಜನ ಅಂತ ಹೇಳ್ತೀನಿ. ಹಾಂ, ಇದು ಹಾಂ, ಎಲ್ಲ ಇಷ್ಟು ಜನ ಇದ್ದಾರೆ. ನಿಮ್ಮ ಮುಖ್ಯಮಂತ್ರಿ ರೀ, ನಮ್ಮ ಮುಖ್ಯಮಂತ್ರಿ ಯಾರಾದರೂ ಆಗಲಿ, ನಮ್ಮ ಮುಖ್ಯಮಂತ್ರಿ, ನಮ್ಮ ರಾಜ್ಯಪಾಲರು, ಒಂದು ಡಿಸಿಗ್ನೇಷನ್ ಇದು ಬೇಡ, ಡಿಸಿಪ್ಲಿನ್ ಬೇಡ, ಒಂದು ಡಿಸಿಪ್ಲಿನ್ ಬೇಕಲ್ಲ. ಏನು ಸಂತೆನಾ ಅದು? ಡೆಕೋರಮ್ ಬೇಕು, ಸಂತೆ ಅಲ್ಲ ಇದು. ಇಷ್ಟು ಜನ ಯಾರು ಪರ್ಮಿಷನ್ ಕೊಟ್ಟವ್ರು ಇವರಿಗೆ? ಪರ್ಮಿಷನ್ ಕೊಟ್ಟವ್ರು ಯಾರು? ನಿಮ್ಮ ಆದೇಶ ಏನು ಹೇಳ್ತೈತೆ? 20ರಿಂದ 25 ಜನದ ಮೇಲೆ ಇರಬೇಕು. ನೀವು ಇಲ್ಲಿ ಮಾಡಿದ್ದೇನು? ಸಂತೆ ಮಾಡಿಟ್ಟಿದ್ದೀರ ಅಂದರೆ ಇದ್ರು. ಹಾಂ, ಅದೇ ಇದೊಂಥರ. ಆಮೇಲೆ ಐಕಾನಿಕ್ ಕಟ್ಟಡನೂ ಹೋಯ್ತು, ಎಲ್ಲ ಹೋಯ್ತು. ನಾವೆಲ್ಲ ಇಲ್ಲೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಯ್ಕೆ ಮಾಡ್ಕೊತೀರಿ, ಭಾರತದ ಇದು ಕರ್ನಾಟಕ ರತ್ನ ಕೊಡೋಕ್ಕೆ ಆಯ್ಕೆ ಮಾಡ್ಕೊತೀರಿ. ಈ ಥರದ್ದೊಂದು ಒಳ್ಳೆ ಇರೋದು. ಅಲ್ಲಿ ಒಂದು ಶಿಷ್ಟಾಚಾರ ಇರ್ತದೆ. ವಿಧಾನಸೌಧದ ಮೆಟ್ಲ ಮೇಲೆ ಮಾಡೋದು ಅಂದ್ರೆ ಒಂದು ಶಿಷ್ಟಾಚಾರ. ಇದನ್ನು ಆಯಿತು. ನಾನು ಹೇಳೋದು, ನೀವು ಆ ಡ್ಯಾಸಲ್ಲೂ ಅಷ್ಟೇ, ಆ ಡ್ಯಾಸ್ ಪರಮೇಶ್ವರ್ ಅವರೇ, ಆ ಡ್ಯಾಸ್ ಆಯ್ತು, ನೀವೆಲ್ಲ ಕೂತ್ಕೊತೀರ, ಗವರ್ನರ್ ಎಲ್ಲ ಬಂದು ಕೂತ್ಕೊತಾರೆ. ಸರ್ಕಾರಿ ಕಾರ್ಯಕ್ರಮ, ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಬನ್ನಿ ಬನ್ನಿ ಅಂತ ಟ್ವೀಟ್ ಮಾಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಆದರೆ ನೀವು ಗವರ್ನರ್ ಮುಂದೆ ಏನಿರಬೇಕು? ರಾಷ್ಟ್ರಧ್ವಜ ಇಡಬೇಕೋ ಬೇಡ? ಕನ್ನಡ ಧ್ವಜ ಇಡಬೇಕೋ ಬೇಡ? ನೀವೇನು ಇಟ್ಟಿದ್ದೀರಾ? RCB ಇದೆ ನೋಡಿ, CM ಗವರ್ನರ್ ಚೇರ್ ಮುಂದೆ RCB, ಹಾಂ, ರಾಯಲ್ ಚಾಲೆಂಜ್ ವಿಸ್ಕಿ ಲೋಗೋ ಇಟ್ಟಿದ್ದೀರಾ. ನಮ್ಮ DPR ಅವ್ರು ಏನು ಮಾಡ್ತಾರೆ ಅಂತ ಎಲ್ಲಿ ಕತ್ತೆ ಕಾಯ್ತಾರ? ಇದಕ್ಕೆ ತಾನೇ ಅವರೆಲ್ಲ ಇರೋದು. ಏನು ಮಾಡ್ತಾರೆ ಇವರೆಲ್ಲ? ಇವ್ರು ಬರೋಕ್ಕೆ ಮುಂಚೆನೇ ನಾನು ಹೇಳೋದು, ಯಾರೋ ಅವರು ಬಿಳಿ ಬಸವಯ್ಯ ಏನೋ ಮಾಡಿದ್ನಲ್ಲ, ಎಲ್ಲ ಬರ್ತಾರೆ ಅಂತ. ಬರೋಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಿದಿರೋ ಏನೋ, ಎಲ್ಲರನ್ನೂ ಕರ್ಕೊಂಡು ಅವರು ಪ್ಲೇಯರ್ಸ್ ಹೆಂಗೆ ಬರ್ತಾರೆ ಆ ಫೋಟೋ ಬರಬೇಕು, ಅವ್ರ ಫ್ಯಾಮಿಲಿ ಫೋಟೋಗಳು ಅಲ್ಲೆಲ್ಲ ನಿಲ್ಸ್ಕೊಂಬಿಟ್ಟಿದ್ರು. ಪೂರ್ತಿ ನಿಲ್ಸ್ಕೊಂಬಿಟ್ಟಿದ್ರು ಇವರು. ನೋಡ್ಬೇಕಾಯ್ತಲ್ಲ ಇದು. ರಾಜ್ಯಪಾಲರ ಚೇರ್ ಮುಂದೆ ಯಾರು ಇರಬೇಕು, ಮುಖ್ಯಮಂತ್ರಿ ಚೇರ್ ಮುಂದೆ ಯಾವ ಲೋಗೋ ಇಡಬೇಕು? ಕಾಮನ್ ಸೆನ್ಸ್ ಇಲ್ಲ. ಇಷ್ಟು ಅಧ್ವಾನನ ಅಂದರೆ ಒಂದು ರೀತಿ ಈ ಕಾರ್ಯಕ್ರಮ ಪೂರ್ತಿನೂ ಕೂಡ ಎಲ್ಲೂ ಕೂಡ ರಾಜ್ಯಪಾಲರಿಗೆ ಒಂದು ರೀತಿ ನನಗನ್ಸ್ತೈತೆ ಅವಮಾನ ಅಂತ ಅನಿಸ್ತೈತೆ. ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತಿಸ್ತೀರಿ, ಅವರಿಬ್ಬರನ್ನು ಯಾವ ಪುಣ್ಯಾತ್ಮ ಕರ್ಕೊಂಬಂದನೋ ಗೊತ್ತಿಲ್ಲ. ಪಾಪ ಗೋವಿಂದರಾಜು ಸಸ್ಪೆಂಡ್ ಔಟವ್ರೆ. ಯಾವಾಗ ಕರ್ಕೊಂಬರ್ಬೇಕು ನೀವು CMನ? ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ? ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು. ನೀವು CMಗೆ ಗೌರವ ಕೊಡೋದಾದರೆ, ಗವರ್ನರ್ಗೆ ಗೌರವ ಕೊಡೋದಾದರೆ, ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಅವರಿಬ್ಬರನ್ನ ಕೂತಿಸ್ಬೇಕಾಯ್ತು. ಮಾಡಿದ್ರ ನೀವು? ಗವರ್ನರ್ನು ದಿಕ್ಕಾಪಾಲ್ ಮಾಡಿದ್ರಿ, CMನ ಒಂದು ಕಡೆ ದಿಕ್ಕಾಪಾಲ್ ಮಾಡಿದ್ರಿ. ಕೇಳೋರಿಲ್ಲ, ಹೇಳೋರಿಲ್ಲ. ಅರ್ಧ ಗಂಟೆ ಕಾದಿದ್ರು, ಹಾಫ್ ಆನ್ ಅವರ್ ದೇ ವೈಟೆಡ್. ಇದಾ ಮರ್ಯಾದೆ ಕೊಡೋದು? ಇದು ಕಾರ್ಯಕ್ರಮನ? ಇದನ್ನ ಎಲ್ಲ ಇವರು, ನಾನು ಭಯ ಏನಲ್ಲ, D ಗ್ರೂಪ್ ಇರ್ಬೋದು, ಏನು ಯಾವ್ಯಾವ ಗ್ರೂಪ್ ಅವ್ರು ಎಲ್ಲ ಬಂದು ಫುಲ್ಲು, ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ, ಇದ್ರ ಮೇಲೇನೂ ಫುಲ್ ಜಾಮ್ ಔಟಿದ್ದಾರೆ ಸುತ್ತೂ ಎಲ್ಲ. ನಾನು ಲಿಸ್ಟ್ ಕೊಡ್ತೀನಿ. ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ, ಮೇಲೆ ಇದೆ ನೋಡಿ, ಇಲ್ಲಿ ಮೇಲ್ಗಡೆನೂ ಕೂತಿದ್ದಾರೆ. ನಾನು ಹೇಳ್ತೀನಿ ನೋಡಿ, ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ. CM, DCM, ಸಚಿವರು, ಶಾಸಕರ ಸಿಬ್ಬಂದಿ 250 ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ D ಗ್ರೂಪ್ 75 ಜನ, IAS KS ಅಧಿಕಾರಿ ವರ್ಗದವರು, ಅವರ ಆಪ್ತರವರು, ಕುಟುಂಬದವರು 50 ಮಂದಿ, ಗನ್ಮ್ಯಾನ್ಗಳು 50 ಜನ, 50 ಜನ, ಪೊಲೀಸ್ ಸಿಬ್ಬಂದಿ 50 ಜನ, RCB DNA ಕಡೆ ಫೋಟೋಗ್ರಾಫರ್ಸು 8 ಜನ ಫೋಟೋಗ್ರಾಫರ್ಸ್ RCB ಅವ್ರ ಕಡೆ. ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ? ಇದು ನಿಂತ್ಕೊಂಡಿರೋದು, ಕೂತ್ಕೊಂಡಿರೋದು, ಎಲ್ಲರಿಗೂ ಸೆಲ್ಫಿ ಚಟ, ಮೊಬೈಲ್ ತಗೊಳೋದು, ಸೆಲ್ಫಿ ತೆಗೆದುಕೊಳೋರು. ಆಮೇಲೆ ಎಲ್ಲರೂ ಕುಟುಂಬದವ್ರು ಬರ್ತಾರೆ.
ಹೆಂಗೋ ನಮ್ಮ ಜಮೀರ್ ಅಹಮದ್ ಅವ್ನ ಮಗನ ಕರ್ಕೊಂಬಂದು ಕರೆಕ್ಟಾಗಿ ಪ್ಲೇಸ್ ಕೂತಿರ್ಸ್ಕೊಂಬಿಟ್ಟಿರ್ತಾರೆ. ಫೋಟೋ ಇದೆ ನನ್ನ ಹತ್ರ, ಅದನ್ನು ಫೋಟೋ ತೋರಿಸ್ತೀನಿ. ಜಮೀರ್ ಅಹಮದ್ ಹುಷಾರಿದ್ದಾರೆ, ಕರ್ಕೊಂಬಂದು ಕರೆಕ್ಟಾಗಿ ಕೃಷ್ಣ ಅವರೇ ಕರೆಕ್ಟಾಗಿ ಕೂತಿಸ್ಬಿಡ್ತಾನೆ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೊಮ್ಮಗ ಬರ್ತಾರೆ, ಅವ್ನು ಸೀಟೇ ಇರಲ್ಲ, ಎಲ್ಲೋ ನಿಂತಿರ್ತಾರೆ ಪಾಪ. ಈ ಗೋವಿಂದರಾಜ್ ಹೋಗಿ ಕರ್ಕೊಂಬರ್ತಾನೆ ಆಮೇಲೆ ಲಾಸ್ಟಿಗೆ. ನಾನು ಎಷ್ಟು ಅಧ್ವಾನ ಅನ್ನೋದಕ್ಕೆ ಹೇಳ್ತಾ ಇರೋದು. ನಾನು ಅಧ್ವಾನ ಹೆಂಗೆ ಮಾಡಿದ್ರು ಕಾರ್ಯಕ್ರಮನ ಅಂತ ಹೇಳೋದಕ್ಕೆ, ಒಂದು ಸರ್ಕಾರಿ ಕಾರ್ಯಕ್ರಮ, ಒಂದು ಗವರ್ನರು ಮುಖ್ಯಮಂತ್ರಿ ಇರ್ತಾರೆ, ಈ ಕಾರ್ಯಕ್ರಮನ ಹೆಂಗೆ ಅಧ್ವಾನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಕರ್ನಾಟಕದ ಇತಿಹಾಸದಲ್ಲಿ ಜ್ವಲಂತ ಒಂದು ಎಕ್ಸಾಂಪಲ್. ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದಿಸ್. ಇದರಿಂದ ಏನಾಗ್ತೈತೆ, ಇದನ್ನು ನಾನು ಇದಾದಮೇಲೆ ಇವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನು ಹೇಳೋದು, ಈ ಒಂದು ಫೋಟೋ ತೆಗೆಸ್ಕೊಳೋ ಹುಚ್ಚಲ್ಲಿ ಈ ಕುಟುಂಬದ ಈ ಫೋಟೋಗಳು ಬರೋದು, ಅವ್ರ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಅಮಾಯಕ ಯುವ ಜನರ ಸತ್ತೋ ಫೋಟೋ ಅವ್ರದ್ದು ಫೋಟೋ ಆಗಿಬಿಡ್ತಾರೆ ಅವ್ರು. ಈ ಫೋಟೋ ತೆಗೆಸ್ಕೊಳ್ಳೋದ್ರೊಳಗಡೆ ಅಮಾಯಕ ಯುವಕರ ಫೋಟೋ ಸತ್ತು ಫೋಟೋ ಬಂದ್ಬಿಡ್ತದೆ. ಅವ್ರ ತಂದೆ ತಾಯಿಗಳು ಆ ಫೋಟೋ ಇಟ್ಕೊಂಡು ಶೋಕಿಸುವಂಥ ಫೋಟೋಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ನಾನು ಈ ಕಾರ್ಯಕ್ರಮದ ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗ್ತದೆ ಭಾಷೆ. ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಸರ್ಕಾರಕ್ಕೆ ಸಾಕ್ಷಿ ಕೊಡಬೇಕು ನಾನು ಅಂತ, ಕುನ್ನ ಅಲ್ಲ, ನಾನು ಸಾಕ್ಷಿ ಕೊಡಬೇಕು ಅಂತೇಳಿ ವೈರ್ಲೆಸ್ ಬುಕ್, ಲಾಕ್ ಬುಕ್ಕು ತರಿಸ್ಕೊಂಡಿದ್ದೀನಿ. ವೈರ್ಲೆಸ್ ನಿಮಗೆ ಗೊತ್ತಾಗ್ತದೆ ನೋಡಿ, ವಾಕಿ ಟಾಕಿ ವೈರ್ಲೆಸ್ ಲಾಕ್. ನಿಮಿಷಕ್ಕೂ ವಾಕಿ ಟಾಕಿಯಲ್ಲಿ ನಿಮಿಷಕ್ಕೂ ಏನೇನಾಯಿತು, ಹೆಂಗೆ ಬಂತು ಅಂತ ಹೇಳ್ತೀನಿ ನಾನು ಮುಂದೆ. ನಾನು ಇದು ಬಂದಿದೆ. ನನಗನ್ಸ್ತತೆ ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಾಗಲ್ಲ, ಗೃಹ ಸಚಿವರಿಗೆ ಏನೂ ಗೊತ್ತಾಗಲ್ಲ. ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಆಂಕರ್ ಇದ್ದಾರಲ್ಲ, ಯಾರೋ ಲೇಡಿ ಅನುಶ್ರೀ, ಅವ್ರ ಮೈಕ್ ಬಿಡಲೇ ಇಲ್ಲ. ನಾನು ನೋಡ್ತಾ ಇದ್ದೆ, ಅದು ಮೈಕ್ ಹಿಡ್ಕೊಂಡು ಓಡಾಡ್ತಾನೆ ಇದ್ದಾರೆ. ಹೋಗು 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 ಅಂತೇಳಿ ಅವರು ಮೈಕ್ ಹಿಡ್ಕೊಂಡು ಮೈಕ್ ಚಡ್ದಲ್ಲ ಅವ್ರು ಕೂತರು. ಇದೆಲ್ಲ ಆ ಒಂದು ಅವಾಂತರಗಳನ್ನು ನಾನು ಇವತ್ತು ಹೇಳಿದ್ದೀನಿ. ಇದಾದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, 3 ಗಂಟೆಗೆ ಕರೆಕ್ಟಾಗಿ 3 ಗಂಟೆಗೆ DCM ಅವರು ವೇದಿಕೆ ಹತ್ತುತ್ತಾರೆ. ಸಿದ್ಧತೆ ಎಲ್ಲ ನೋಡ್ತಾರೆ. ಕರೆಕ್ಟ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ 22 ನಿಮಿಷಕ್ಕೆ CM ಅವರು ಅವರಿಗೆ ಏನಂತಾರೆ, ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ 1 ಪೊಲೀಸರು ಇದ್ದಾರೆ ಕರೆಕ್ಟ್ ಅಂತ, ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ 1 ಟುವರ್ಡ್ಸ್ ಟು ಸ್ಟಾಗ್ 1 ಅಂತ ಅದರದ್ದು ಹೋಗುತ್ತೆ ಕೋಡು. ಹಾಂ, ಸ್ಟ್ಯಾಗ್ 1 ನೀವು ನಾನಿದ್ದೆ ಅದಕ್ಕೆ ಹೆಸರು ಅದು ಗೊತ್ತಾಯ್ತು, ಇದು ಗೊತ್ತಿರಲಿಲ್ಲ. ಸ್ಟ್ಯಾಗ್ 1 ಲೆಫ್ಟ್ ಸ್ಟ್ಯಾಟಿಕ್ 2 ಟುವರ್ಡ್ಸ್ ಸ್ಟಾಗ್. ನೀವು ಬಂದ್ರಿ, ಲೀಮಾನು ಬಂತು, ಸ್ಟ್ಯಾಗು ಬಂತು, ಆಮೇಲೆ ಜಾಗ್ವಾರು ಬಂತು. ಜಾಗ್ವಾರ್ ಅಂದ್ರೆ ಉಪಮುಖ್ಯಮಂತ್ರಿ. 3 ಜನ, ಇದು ಕೋಡ್ ಅವ್ರದ್ದು, ಪೊಲೀಸವ್ರ ಕೋಡು. ಈ 3 ಜಾಗ್ವಾರ್ಗೂ ಲೀಮಾ ಸ್ಟ್ಯಾಗು ಈ 3 ಕೂಡ ಬಂತು ಒಳಗಡೆ ಸಿದ್ಧತೆ. ಇಷ್ಟಾದಾಗ ಈಗ ನಾನು ಹೇಳೋವಂಥದ್ದು ಮಾನವೀಯತೆಯ ದೃಷ್ಟಿಯಿಂದ ಹೇಳ್ತೀನಿ, ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇಷ್ಟಾಗೋದ್ರೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನೀವು ಕಾರತ್ತಿ ಇಲ್ಲಿಗೆ ಬರೋದ್ರೊಳಗಡೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸುಮಾರು 70,000 ರಿಂದ 80,000 ಜನ ಸೇರಿಬಿಟ್ಟಿರ್ತಾರೆ. ಕಾರ್ಯಕ್ರಮ ನಿಮ್ಮದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 70,000 ರಿಂದ 80,000 ದೊಡ್ಡ ನೂಕುಲಾಗ್ತತೆ. ಸುಮಾರು 17 ಗೇಟು ಬಂದ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, 17 ಗೇಟನ್ನು ಬಂದು, ಒಂದು ಗೇಟನ್ನು ತೆಗೆದಿಲ್ಲ. ನಿಮ್ಮ ಕಾರ್ಯಕ್ರಮ ಇಲ್ಲಿ 3:22 ಶುರು ಆಗ್ತಾ ಇದೆ. 3:22ಕ್ಕೆ ಅಲ್ಲಿ ಸುಮಾರು 70,000 ರಿಂದ 80,000 ಜನ ಸೇರ್ತಾರೆ. ಪೊಲೀಸ್ ವರ್ಗದಲ್ಲಿ ತಡೆಯೋಕ್ಕೆ ಆಗಲ್ಲ.
ನಾನು ಮೊನ್ನೆ KSEಗೆ ಹೋದೆ, ಇದಾದಮೇಲೆ ಸ್ಟಡಿಗೋಸ್ಕರ KSEಗೆ ಹೋದೆ. ಏನಪ್ಪ KSE ಅವರೇ, ನಿಮ್ಮ ಯೋಗ್ಯತೆಗೆ ಆ ಗೇಟ್ ತೆಗೆದುಬಿಟ್ಟಿದ್ರೆ, 17 ಗೇಟ್ ತೆಗೆದಿದ್ರೆ ಮಧ್ಯಾಹ್ನ 12 ಗಂಟೆಗಿಂದ ಯಾರ್ಯಾರು ಬೇಕೋ ಬಂದು ಆರಾಮ್ಸೆ ಕೂತ್ಕೊಂಬಿಡೋರು. ಲೈನು ಬೇಕಾಗಿರಲಿಲ್ಲ, ಏನು ಬೇಕಾಗಿರಲಿಲ್ಲ. ಯಾರು ಬೇಕೋ, ಯಾರು ಫಸ್ಟ್ ಬರ್ತಾರೋ ಅವ್ರು ಕೂತ್ಕೊಂಡಿರೋರು, ಸೀಟ್ ಬರ್ತೀಯ ಆದ ತಕ್ಷಣ ಹೋಗಿರೋರು ಎಲ್ಲರೂ. ಇದು ಮಾಮೂಲಿ ಇರೋದು. ಕಾಮನ್ ಸೆನ್ಸು. ನಾನು ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ಈ ಸೌಂದರ್ಯ ಸ್ಪರ್ಧೆ ನಡೀತು, ಸುರೇಶ್ ಕುಮಾರ್ ಏಟ್ ತಿಂದಿದ್ರ, ಚೆಂದಾಗಿ ಹೊಡೆದಿದ್ದಾರೆ ಅವ್ರಿಗೂ ಅವಾಗ. ಚಾಲುಕ್ಯ ಹೋಟ್ಲದ್ದು ನನಗೂ ಹೊಡೆದ್ರು, ನಾನು ಎಸ್ಕೇಪ್ ಆಗ್ಬಿಟ್ಟೆ ಅವಾಗ. ಹೊಡೆದ್ರು ಅವಾಗ ಸಿದ್ದರಾಮಯ್ಯನವರೇ ಅಲ್ಲಿ ಇನ್ಚಾರ್ಜು. ನನಗೆ ಏನೋ ಇಲ್ಲ, ನಮ್ಮ ಇವರು JH ಪಟೇಲ್ರು, ಇದು ಅವರು ಉಪಮುಖ್ಯಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಇರ್ಬೇಕು ಸರ್ ನೀವು ಅವಾಗ. ಅಮಿತಾಬ್ ಬಚ್ಚನ್ ಆ ಕಾರ್ಯಕ್ರಮ, ಸೌಂದರ್ಯ ಸ್ಪರ್ಧೆ, ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅವಾಗ. ಇದಕ್ಕಿಂತ ಜಾಸ್ತಿ ಜನ, ಏನೂ ಆಗಲಿಲ್ಲ. ನಾನು ಅವಾಗೆ ಹೇಳಿದಾಗ ನನಗೆ ಚುಚ್ಚಿಬಿಟ್ರು, ಹಾಕಿ ಚಕ್ಕಂತ ತಿವಿದ್ಬಿಟ್ರು, ನಿನ್ನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವತ್ತು ಸಿದ್ದರಾಮಯ್ಯ ಅದೇ ಕಾರ್ಯಕ್ರಮಕ್ಕೆ, JH ಪಟೇಲ್ರು ಗೊತ್ತು ನಿಮಗೇನು ಅಂತ, ಸಿದ್ದರಾಮಯ್ಯನವ್ರು ಅದೇ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಆಗಿದ್ದರು. ಏನೂ ನಡೆದಿಲ್ಲ. ಇದಕ್ಕಿಂತ ಡಬಲ್ ಜನ ಇದ್ದರು, ಏನೂ ಆಗಲಿಲ್ಲ. ಇಲ್ಲಿ 60 ನುಗ್ಗಿದ್ರು ಪೊಲೀಸರು. ಅವತ್ತೇನಾನ ನನ್ನ ದೃಷ್ಟಿಯಿಂದ ಹೋಮ್ ಮಿನಿಸ್ಟರ್ ಆಗಿ ಹೇಳ್ತೇನೆ, ಲಾಠಿ ಚಾರ್ಜ್ ಏನಾನ ಮಾಡಲಿಲ್ಲ ಅಂದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ನುಗ್ಗಲಾಯಿತು, ಲಾಠಿ ಚಾರ್ಜ್ ಮಾಡಿದ್ರು. ಪರಮೇಶ್ವರ, ನಾನು ಕೇಳ್ತೀನಿ, ಲಾಠಿ ಚಾರ್ಜ್ ಮಾಡೋಕ್ಕೆ ಪರ್ಮಿಷನ್ ಯಾವನ್ ಕೊಟ್ಟ? ಯಾರು ಕೊಟ್ಟರು? ಹೂ ಗಿವನ್? ನನಗೆ ಹೇಳಿದ್ರು, ಅಲ್ಲಿದ್ದಂಥ KSEA ಅಧಿಕಾರಿಗಳು ಹೇಳಿದ್ರು, ಸರ್ ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ ಏನು ಅಳ್ಳಾಡ್ತಾ ಇರಲಿಲ್ಲ ಸರ್, ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ಗಳು ಭಾಳ ಗಟ್ಟಿ ಇದೆ ಸರ್, ಏನೂ ಆಗ್ತಾ ಇರಲಿಲ್ಲ ಸರ್, ಬೀಗ ಹಾಕ್ಬಿಟ್ಟಿತ್ತು ಎಲ್ಲರೂ. ಪೊಲೀಸವ್ರ ಕೈಗೆ ಬೀಗ ಕೊಟ್ಬಿಟ್ಟಿದ್ರಿ ಸರ್, ಬೀಗದ ಕೈ. ಅವ್ರು ಇನ್ನೊಂದು ಹೇಳಿದ್ರು, ಅದು ಕೇಳಿದ್ರೆ ನೀವಿನ್ನೂ ಆಶ್ಚರ್ಯ ಆಗ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ 70ರಿಂದ 80 ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ. ಅಲ್ಲಿ 70ರಿಂದ 80 ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಿದೆ. ಇದುವರೆಗೂ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ನಮ್ಮ CM ಅದಕ್ಕೆ ಹುಷಾರು ಹೇಳಿದ್ರು, ನಾನು ಪರ್ಮಿಷನ್ನೇ ಕೊಟ್ಟಿಲ್ಲ. ನಮ್ಮ ಪರ್ಮಿಷನ್ 70 ವರ್ಷದಿಂದ ತಗೊಂಡೇ ಇಲ್ಲ ಸರ್. 70 ಇಯರ್ಸಿಂದ ದೇರ್ ಈಸ್ ನೋ ಪರ್ಮಿಷನ್. ಅವರು ಒಂದು ಲೆಟ್ರ್ ಕೊಡ್ತಾರೆ ಅಷ್ಟೇ. ಯಾರು ಅವ್ರು ಕುಣಿತಾರಲ್ಲ, ಅವ್ರು ಯಾರು ಪಾಟೀಲ್ರ, ಅದೇನು ಚಿಯರ್ಸ್, ಅದಕ್ಕೊಂದು ಪರ್ಮಿಷನ್ ಅಂತಾರೆ ಅಷ್ಟೇ. ಅದು ಬಿಟ್ಟರೆ ಯಾವುದಕ್ಕೂ ಇದುವರೆಗೂ ಪರ್ಮಿಷನ್ ಚೆಕ್ ಮಾಡಿ, ನಾನೇನೋ ಸುಳ್ಳಾದರೆ ನಾನು ಅಲ್ಲೇ ಹೋಗಿ ಚೆಕ್ ಮಾಡಿದ್ದೀನಿ, ನಾನು ತಗೊಂಡೇ ಇಲ್ಲ. ಅವ್ರು ಹೇಳಿದ್ರು, ನಾವು ಕೀನ ಪೊಲೀಸವ್ರು ಕೊಟ್ಟಿರ್ತೀರಿ, ನಮ್ಮ ಕಂಟ್ರೋಲ್ ಅಲ್ಲ, KSEA ಏನಿದ್ರು ನಾವು ಕೊಡ್ತೀರಷ್ಟೇ. ಹ್ಯಾಂಡಲ್ ಮಾಡೋ ಅಂಥದ್ದು ಯಾರು ಆ ಫ್ರಾಂಚೈಸಿ ಇರ್ತಾನೆ ಅವನು ಮತ್ತು ಪೊಲೀಸವರೇ ಮೇಯ್ನು ಅಂತ ಹೇಳಿದ್ರು. ಗೇಟಿನ ಹೊರಗಡೆ ಯಾರು ಈ ಪೊಲೀಸ್ ಅಧಿಕಾರಿ ಇಲ್ಲಿ ಮಜಾ ಮಾಡ್ತಾ ಇದ್ದ ಡಯಾಸಲ್ಲಿ, ಯಾರು ಪೊಲೀಸ್ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇಲ್ಲಿ ಮಜಾ ಮಾಡ್ಕೊಂಡು ಕೂತಿದ್ದ, ಅವು ವಾಕಿ ಟಾಕಿಯಲ್ಲಿ ಹೇಳ್ತಾನೆ, ನನ್ನ ಹತ್ರ ದಾಖಲೆ ಇದೆ, ಇಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಒಬ್ಬರನ್ನ ಒಳಗೆ ಬಿಡಬೇಡ ಅಂತ ಹೇಳ್ತಾರೆ ವಾಕಿ ಟಾಕಿಯಲ್ಲಿ. 11 ಜನ ಸಾವು ಆಗೋದಕ್ಕೆ ಇದೆ ಮೇನ್. ಸಸ್ಪೆಂಡ್ ಆಗಲಿಲ್ಲ ಅವರು, ಆಗಲ್ಲ. ಹೆಂಗ್ ಸರ್ ವಾಕಿ ಟಾಕಿಯಲ್ಲಿ ನೀನು ಬಿಡಬೇಡ ಅಂತ ಹೇಳ್ತಾರೆ? ಬಿಟ್ಬಿಟ್ಟಿದ್ರೆ ಅವತ್ತು ಆತಾ ಇರಲಿಲ್ಲ ಸರ್. ನಾನು ಹೇಳ್ತಾ ಇರೋದು, 3 ಗಂಟೆ ನೀವು ಬಿಟ್ಬಿಟ್ಟಿದ್ರೆ ಅವಕ್ಕೇನ ಬಿಡ್ಲೇ ಇಲ್ಲ ಕೊನೆವರೆಗೂ. ಪೊಲೀಸರು ಬೀಗ ತೆಗಿಯಂಗಿಲ್ಲ. ಇಲ್ಲಿ ವಾಕಿ ಟಾಕಿಯಲ್ಲಿ ಬಿಡಬೇಡ ಅಂತ ಆವಾಜು. ಅವಾಗೇನು ಮಾಡಿದ್ರು ಪೊಲೀಸರು? ವಿಧಿ ಇಲ್ಲದೆ ಯಾರನ್ನೂ ಕೇಳದೆ ಲಾಠಿ ಚಾರ್ಜ್ ಮಾಡ್ಬಿಟ್ರು. ಲಾಠಿ ಚಾರ್ಜ್ ಬಿದ್ದ ತಕ್ಷಣ ಎಲ್ಲರೂ ಎದ್ರೋ ಬಿದ್ದರು ಅಂತ ಓಡಕ್ಕೆ ಶುರುವಾದರು. ಪಾಪ ಅಮಾಯಕರಲ್ಲಿ ಯಾರು ಹೆಣ್ಮಕ್ಳು, ಸ್ಟೂಡೆಂಟ್ಗಳು ಪಾಪ ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ, ಊಟ ಮಾಡಿದ್ರೋ ಗೊತ್ತಿಲ್ಲ, ತಿಂಡಿ ತಿಂದಿದ್ರೋ ಗೊತ್ತಿಲ್ಲ, ನೀರು ಕುಡ್ದಿದ್ರೋ ಗೊತ್ತಿಲ್ಲ. ಅವ್ರು 4 ಗಂಟೆ 5 ಗಂಟೆ ಬಂದವ್ರೆ, ಏನೋ ನಮ್ಮ ಕೊಯ್ಲಿನ ನೋಡೋಣ ಅಂತ. ಇಲ್ಲಿ ಕೊಯ್ಲಿನ ನೋಡಲಿಲ್ಲ, ಎಲ್ಲ ಕುಯ್ದಾಕ್ಬಿಟ್ರು. ಒಂದೇ ಒಂದು ಸಣ್ಣದು ಗೇಟ್ ತೆಗೆದಿದ್ರೆ ಈ ಘಟನೆನೇ ಆಗ್ತಾ ಇರಲ್ಲ, ಇವತ್ತು ಈ ಚರ್ಚೆನೇ ಆಗ್ತಾ ಇರಲ್ಲ, ಸರ್ಕಾರಕ್ಕೆ ಕೆಟ್ಟ ಹೆಸರೇ ಬರ್ತಾ ಇರಲ್ಲ.
ನಾನಲ್ಲ ಅಂತ ಹೇಳ್ಕೊಳೋ ಅವಶ್ಯಕತೆನೇ ಬರ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ ಮೇಲೆ 3:34ಕ್ಕೆ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ವಿಧಾನಸೌಧ ಕಾರ್ಯಕ್ರಮ ಇನ್ನೂ ಆರಂಭ ಆಗಲೇ ಇಲ್ಲ. ಆರಂಭ ಆಗಿರಲಿಲ್ಲ ಇನ್ನು, ಆಗಲೇ ಕಾಲು ತುಳಿತ ಆಗ್ತೈತಲ್ಲಿ. ಮೊದಲ ಸಾವು, ಫಸ್ಟ್ ಡೆತ್, 3:34 ಫಸ್ಟ್ ಡೆತ್. ಬಿಡದಿಯ ಟೊಯೋಟಾ ಕೈರ್ಲೆಸ್ ಕಂಪನಿಯ ಉದ್ಯೋಗಿ 22 ವರ್ಷದ ಪ್ರಜ್ವಲ್ ಎಂಬ ಎಂಜಿನಿಯರ್ ಮೊದಲ ಬಲಿ. ಫಸ್ಟ್ ಬಲಿ ಎಂಜಿನಿಯರ್, ಸಾವಾಗೋದು ಎಂಜಿನಿಯರ್, ಸತ್ತೋಗ್ಬಿಡ್ತಾನೆ. ಇನ್ನು ವೇದಿಕೆ ಕಾರ್ಯಕ್ರಮ ಆಗೇ ಇರಲ್ಲ. ನಾವು ಕರ್ನಾಟಕ ITBT ನಾವು ದೇಶಕ್ಕೆ ಮಾಡಲು, ಮೊನ್ನೆ ನಾವು ಹೇಳಿದ್ರಿ ಪ್ರಪಂಚಕ್ಕೆ ವಿ ಆರ್ ನಂಬರ್ 1 ಕಡೆ ದಾಪುಗಾಲ ಆಗ್ತಾ ಇದ್ದೀರಿ ಅಂತ ಮೆಟ್ರೋ ವಿಚಾರವಾಗಿ ಸಂಬಂಧವಾಗಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಸಾವಾಯಿತು ಡಯಾಸ್ ಹತ್ತಕ್ಕೆ ಮುಂಚೆನೆ ಮುಖ್ಯಮಂತ್ರಿಗಳಿಗೆ. ನನಗನ್ಸ್ತೈತೆ ಅಲ್ಲೊಂದು ನಮ್ಮ ಪೊಲೀಸರು ಇಲ್ಲೇ ಅವರೇ, ಎಷ್ಟು ವಾಕಿ ಟಾಕಿ ಇತ್ತು ಕೇಳಿ, ಲೆಕ್ಕ ತಗೊಳ್ಳಿ, ಎಷ್ಟು ವಾಕಿ ಟಾಕಿ ಇತ್ತು. ಒಂದು ಸರ್ಕ್ಯುಲೇಷನ್ ಆದರೆ ಎಲ್ಲ ವಾಕಿ ಟಾಕಿಗೆ ಬರಲ್ವಾ? ಡೆತ್ ಆಗಿರೋದು ಜ್ಞಾನ ಬೇಡವಾ? ಎಲ್ಲರ ಹತ್ರನೂ ಇತ್ತು, ಹೋಮ್ ಮಿನಿಸ್ಟ್ರು ಎಲ್ಲರ ಹತ್ರನೂ ಇತ್ತು ವಾಕಿ ಟಾಕಿ. ಹೋಮ್ ಮಿನಿಸ್ಟ್ರ್ ಅಲ್ಲ, ಸಾರಿ, ನಿಮ್ಮ ಸ್ಟಾಫ್ ಹತ್ರ ಒಬ್ಬರೂ ಹೇಳಲಿಲ್ಲಲ್ಲ. ಸತ್ತೋದ, ಮೊದಲ ಬಲಿ ಆಗೋಯ್ತು. ಮಧ್ಯಾಹ್ನ 3:34ಕ್ಕೆ 3:55 ಅಷ್ಟೊತ್ತಿಗೆ ಇನ್ನಷ್ಟು ದೊಡ್ಡ ಗಲಾಟೆ ಆಗೋಯ್ತು. ಎಲ್ಲ ಗೇಟ್ಗಳು ಸುಮಾರು 18, ಆ ವಾಕಿ ಟಾಕಿಯಲ್ಲಿ ಬಂದಿರೋ, ನಾನು ಕಾಪಿನ ಹೇಳ್ತಾ ಇದ್ದೀನಿ, ವಾಕಿ ಟಾಕಿಯಲ್ಲಿ ಬಂದಿರೋ ಕಾಪಿ ಪೊಲೀಸವ್ರು ಹೇಳ್ತಾ ಇರೋದು, ಅಲ್ಲಿ 18ರಿಂದ 10 ಜನ ಉಸಿರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.